ಈಗ ನಾ ಒಂದು ಪೀಸ ತಿಂದು ತೋರಿಸ್ತೀನಿ ನೋಡಿರಿ. ಸೂಪರಾಗಿ ಬಂದವ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ದೊಡ್ಡ ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಮೈದಾ ಹಿಟ್ಟು ಹಾಕೋತೀನಿ ರೀ. 1/4 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡೇನಿ ರೀ, ಅವು ಹಾಕೋತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಸ್ವಲ್ಪ ಅಜ್ವೇನ ಹಾಕೋತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿನಿ, ಅದೆಲ್ಲ ಹಾಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ, ಮೈದಾ ಹಿಟ್ಟ, ರವೆ, ಖಾರ, ಉಪ್ಪು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಕೊತ್ತಂಬರಿ ತೊಳೆದು ಸಣ್ಣ ಕಟ್ ಮಾಡಿಟ್ಕೊಂಡಿನಿ, ಅದು ಹಾಕೋತೀನಿ ರೀ. ಇದನ್ನ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಸಾಯಂಕಾಲ ಟೀ ಜೊತೆಗೆ ಏನಾರು ತಿನ್ಬೇಕಪ್ಪ ಅಂತ ಅನ್ನಿಸ್ದಾಗ 1 ಕಪ್ ಮೈದಾ ಹಿಟ್ಟು ಏನಾರು ನಿಮ್ಮ ಮನೆಯಾಗಿತ್ತಂದ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಬೇಗ ಮತ್ತು ಸುಲಭವಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ರೀ ಇದು. ಈಗ ನೋಡಿರಿ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾದ್ಕೋತೀನಿ ರೀ. ಒಮ್ಮೆ ಜಾಸ್ತಿ ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಕೊತ್ತಂಬರಿ ಹಾಕಿರ್ತೀವಲ್ಲ ರೀ, ಹಾಗಾಗಿ ಕೊತ್ತಂಬರಿ ಒಳಗೆ ನೀರಿನ ಅಂಶ ಇರ್ತೈತಿ. ನೀವು ನೋಡ್ಕೊಂಡು ನೀರು ಹಾಕ್ಕೋಬೇಕಾಗ್ತೈತೆ ರೀ. ನಿಮಗೆ ಏನಾರು ಬೇರೆ ಬೇರೆ ಹೊಸ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಇದಕ್ಕೇನು ಜಾಸ್ತಿ ನೀರು ಬೇಕಾಗಲ್ಲ ರೀ, ಯಾಕಂದ್ರೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ಈ ಹದ ಆಯ್ತು ನೋಡಿರಿ. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ, ಈ ಹದ ಇರ್ಬೇಕು ನೋಡಿರಿ. ನಾವು ಚಪಾತಿಗೆ ಏನು ನಾದ್ಕೋತೀವಲ್ಲ ರೀ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಪೂರಿಗೆ ಏನು ನಾದ್ಕೋತೀವಲ್ಲ ರೀ, ಅದಕ್ಕಿಂತ ಸ್ವಲ್ಪ ಮೆತ್ತಗಿರ್ಬೇಕು ರೀ. ಈಗ ನಾನು ಅದ್ರಾಗ 1 ಉಳ್ಳಿ ತೊಗೊಂಡು ನೋಡಿರಿ. 4 ಉಳ್ಳಿ ಆಗ್ಯಾವು, 1 ಉಳ್ಳಿ ತೊಗೊಂಡು ನೋಡಿರಿ. ಈಗ ಇದಕ್ಕೆ ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ. ಹಿಟ್ಟಾದರೂ ಹಚ್ಬೋದು, ಎಣ್ಣೆ ಆದರೂ ಹಚ್ಬೋದು. ನಾನೀಗ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ನೋಡಿರಿ. ನೀವು ಗೋಧಿ ಹಿಟ್ಟಾದರೂ ಹಚ್ಬೋದು, ಮೈದಾ ಹಿಟ್ಟಾದರೂ ಹಚ್ಬೋದು ರೀ. ಈಗ ನೋಡಿರಿ, ನಾನು ಎಲ್ಲ ಒಣ ಹಿಟ್ಟು ಹಚ್ಕೊಂಡಿನಿ. ಈಗ ಲಟ್ಟಿಸ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳ್ಳಗೆ ಲಟ್ಸೋಕೆ ಸಾಧ್ಯ ಆಗುತ್ತಲ್ಲ ರೀ, ಅಷ್ಟು ತಳ್ಳಗೆ ಲಟ್ಟಿಸ್ಕೋರಿ. ಇದನ್ನು ಹಿಟ್ಟು ನೆನಿಬೇಕತ್ತೇನಿಲ್ಲ, ನೀವು ನಾದಿದ ತಕ್ಷಣ ಮಾಡ್ಕೊಂಬಿಡ್ಬೋದು ರೀ. ಇದು ಮೈದಾ ಹಿಟ್ಟು ರವೆ ಇರ್ತೈತಲ್ಲ, ಸ್ವಲ್ಪ ದಪ್ಪನೇ ಆಗ್ತೈತಿ, ಅಷ್ಟು ತಳ್ಳಗಾಗಲ್ಲ ನೋಡಿರಿ. ನಾನು ಈ ರೀತಿ ಲಟ್ಟಿಸ್ಕೊಂಡಿನಿ ನೋಡಿರಿ. ಈಗ ಇದು ಎಣ್ಣೆ ಹಾಕಿದ ತಕ್ಷಣ ಉಬ್ಬತೈತಿ ರೀ. ಉಬ್ಬಬಾರ್ದು ಅಂಥೇಳಿ ನಾವು ಹಿಂಗೆ ಪೋರ್ಕ್ಲೆ ಹೋಲ್ ಹಾಕ್ಕೊಳ್ಳೋಣ ರೀ. ನೋಡಿ, ಈ ರೀತಿ ಹೋಲ್ ಮಾಡ್ಕೊಂಡ್ರೆ ಎಣ್ಣೆ ಬಿಟ್ಟಾಗ ಉಬ್ಬಲ್ರು. ಈಗ ನಾನು ಒಂದು ಪಿಜ್ಜಾ ಕಟ್ಟರ್ ತೊಗೊಂಡಿನಿ ರೀ, ಇದರಲ್ಲೇ ಕಟ್ ಮಾಡ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ಸಣ್ಣ ಬೇಕು, ಎಷ್ಟು ಉದ್ದ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡಿರಿ. ನೀವು ಹಿಂಗಾದರೂ ಮಾಡ್ಕೊರಿ, ನಿಮ್ಗೆ ಯಾವ ಥರ ಸೇಪ್ ಬೇಕು ನೋಡಿಕೊಂಡು ಆ ಥರ ಸೇಪಲ್ಲಿ ಮಾಡ್ಕೊರಿ. ನಾನು ಈ ರೀತಿ ಉದ್ದುದ್ದಕ್ಕೆ ಮಾಡಾಕತ್ತೀನಿ. ನೀವು ಬೇಕಾದ್ರೆ ರೌಂಡಾಗಿ ಆದರೂ ಮಾಡ್ಬೋದು, ಟ್ರಯಾಂಗಲ್ ಆದರೂ ಮಾಡ್ಬೋದು, ಶಂಕರಪಾಳೆ ಸೇಪ್ ಆದರೂ ಮಾಡ್ಬೋದು. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ, ನಾನು ಈ ರೀತಿ ಮಾಡ್ಕೊಂಡಿನಿ. ನಿಮಗೆ ಯಾವ ಥರ ಸೇಪ್ ಬೇಕು ನೋಡಿಕೊಂಡು ಆ ಸೇಪಲ್ಲಿ ಮಾಡ್ಕೋಬೋದು ರೀ. ನಿಮ್ಗೆ ರೌಂಡ್ ಸೇಪ್ ಬೇಕಂದ್ರೆ ರೌಂಡಾಗೆ ಮಾಡ್ಕೋಬೋದು ರೀ. ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿ, ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡಿನಿ. ಈಗ ನಾನು ಕಟ್ ಮಾಡ್ಕೊತೀನಿ ನೋಡಿರಿ. ಈ ಥರ ಒಂದು ಕ್ಯಾಪ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಇವು ರೌಂಡ್ ಸೇಪ್ ಬರ್ತಾವ್ರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ಮಾಡ್ಕೊಳ್ರಿ. ನೀವು ಒಂದು ವಾಟರ್ ಬಾಟಲ್ ಕ್ಯಾಪ್ ಆದರೂ ತೊಗೋಬೋದು, ಇಲ್ಲ ಸಣ್ಣ ಡಬ್ಬಿಗಳು ಮುಚ್ಚಳಾದರೂ ತೊಗೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನಿಮ್ಮ ಮನ್ಯಾಗ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾ ಮೀಡಿಯಮ್ ಸೈಜ್ ಇರೋಂಥ ಕ್ಯಾಪ್ ತೊಗೊಂಡಿನಿ ರೀ. ನಿಮ್ಗೆ ಯಾವ ಸೈಜಿಂದ ಬೇಕು ನೋಡಿಕೊಂಡು ನೀವು ತೊಗೋಬೋದು ರೀ. ಈಗ ನೋಡಿರಿ, ಈ ಸೈಜಲ್ಲಿ ಆಗ್ಯಾವ ನೋಡಿರಿ. ಈಗ ಇವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ. ಇದಕ್ಕೆ ನಾನು ಪೋರ್ಕ್ಲೆ ಹೋಲ್ ಹಾಕಿದ್ರೆ ಹಿಂಗಾಗಿ ಎಣ್ಣೆ ಹಾಕಿದ ತಕ್ಷಣ ಉಬ್ಬಲ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ ರೀ. ನಾನು 2 ನಮೂನಿ ಮಾಡ್ಕೊಂಡಿನಿ. ಉದ್ದುದಕ್ಕೆ ಮಾಡ್ಕೊಂಡಿನಿ, ರೌಂಡಾಗೇನು ಮಾಡ್ಕೊಂಡಿನಿ, 2 ಥರ ಸೇಪಲ್ಲಿ ಮಾಡ್ಕೊಂಡಿನಿ. ಈಗ ಇವು ಎಣ್ಣೆ ಹಾಕಿ ಫ್ರೈ ಮಾಡ್ಬೇಕಲ್ರಿ, ಹಾಗಾಗಿ ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಇವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾವು ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋಣ ರೀ. ಈಗ ನೋಡಿರಿ, ಎಣ್ಣೆ ಕಾಯ್ದೈತಿ. ನಾನು ಮಾಡ್ಕೊಂಡಿರೋ ಬಿಡ್ತೀನಿ ನೋಡಿರಿ. ಈಗ 4 ರೌಂಡ್ ಸೇಪಿನೂ ಬಿಡ್ತೀನಿ, 4 ಉದ್ದುದ್ಕೂ ಬಿಡ್ತೀನಿ ನೋಡಿರಿ. ಈಗ ರೌಂಡ್ ಸೇಪಿನೂ ಬಿಟ್ಟಿನಿ, ಈಗ ಉದ್ದನೂ ಬಿಡ್ತೀನಿ ನೋಡಿರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿ ಮಾಡ್ಕೊರಿ.
ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರಿ ಅಂದ್ರೆ ಇವು ಚಲೋ ಹೊತ್ತಿನಾಗ ಫ್ರೈ ಆಗ್ತಾವೆ ಎರಡು ಸೈಡನ್ನು. ಟೀ ಜೊತೆಗೆ ಏನಾರು ಸಾಯಂಕಾಲ ಬ್ಯಾಡ್ಸಕ್ಕೆ ಬೇಕಂದ್ರೆ ಈ ರೀತಿ ಮಾಡಿಟ್ಬಿಟ್ರೆ ಅಂದ್ರೆ ಎನಿ ಟೈಮ್ ತಿನ್ಬೋದು ನೀವು. ಈಗ ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವನು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ ವಿಡಿಯೋದಾಗ. ನಾನು 2 ನಮೂನಿ ಸೇಪಲ್ಲಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ಸೇಪ್ ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದ್ರಿ. ಈಗ ನೋಡ್ರಿ ನಾ 2 ನಮೂನಿ ಸೇಪಲ್ಲಿ ಮಾಡ್ಕೊಂಡೀನಿ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ನಿಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ನೀವು ಮಾಡ್ಕೊಬೋದ್ರಿ. ನೋಡ್ರಿ ಎಷ್ಟು ಮಸ್ತ್ ಕ್ರಿಸ್ಪಿಯಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತಾವೆ ನೋಡ್ರಿ. ನಾ ಈಗೊಂದು 3 ತೋರಿಸ್ತೀನಿ ನೋಡ್ರಿ ಎಷ್ಟು ಪಳ್ಳಾಗಿ ಬಂದಾವನು ನಿಮಗೆ ಗೊತ್ತಾಗ್ತೈತಿ. ಎಷ್ಟು ಮಸ್ತ್ ಎಷ್ಟು ಪಳ್ಳಾಗಿ ಬಂದಾವ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾ ಒಂದು ಪೀಸ ತಿಂದು ತೋರಿಸ್ತೀನಿ ನೋಡ್ರಿ. ಸೂಪರಾಗಿ ಬಂದವ್ರಿ. ನಿಮ್ಗೆ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಮಸ್ತಾಗಿ ಬಂದವ, ಪಳ್ಳಾಗಿ ಬಂದವ್ರಿ, ಕ್ರಿಸ್ಪಿಯಾಗಿನೂ ಬಂದವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಸಾಯಂಕಾಲ ಟೀ ಜೊತೆಗೆ ಕುರುಮ್ ಆಗಿರುವಂಥ ಸ್ನ್ಯಾಕ್ಸ್ ಮಾಡಿ ತೋರಿಸಿದ್ದೀನಿ ರೀ. ಈ ಸ್ನ್ಯಾಕ್ಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.